ಸುರೇಶ್ ಸರ್, ಈಗ ಒಂದು ಪ್ರಶ್ನೆ ಪ್ರಮುಖವಾಗಿ ಕೇಳಿ ಬರ್ತಾ ಇರತಕ್ಕಂಥದ್ದು, ಒಂದು ರೀತಿ ಕನ್ನಡ ಚಿತ್ರರಂಗಕ್ಕೆ ಇದು ಕಪ್ಪು ಚುಕ್ಕೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಒಬ್ಬ ಸ್ಟಾರ್ ನಟ ಕೊಲೆಯ ಆರೋಪದಲ್ಲಿ ಪೊಲೀಸ್ ಕಸ್ಟಡಿನಲ್ಲಿ ಇರ್ತಕ್ಕಂಥದ್ದು ನಾನಂತೂ ನೋಡಿರಲಿಲ್ಲ, ಕೇಳಿರಲಿಲ್ಲ. ಸೊ ಹೀಗೆಲ್ಲ ಆಗಿರಬೇಕಾದ್ರೆ ಫಿಲಮ್ ಚೇಂಬರ್ನ ಪಾತ್ರ ಏನು ಇವಾಗ ಅಂತ ನನಗೊಂದು ಪ್ರಶ್ನೆ ಸರ್. ನಮ್ಮ ಮೈನ್ ಡ್ಯೂಟೀಸ್ ಆಫ್ ಫಿಲಮ್ ಚೇಂಬರು ಬಹುಶಃ ನಾನು ಭಾಳಷ್ಟು ಸಮಯದಲ್ಲಿ ಚಾನಲ್ ಹೇಳಿದ್ದೀನಿ. ಅವ್ರ ಡ್ಯೂಟಿ ಇಸ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟ್ರು. ಕಲಾವಿದರ ಸಂಘ ನಾವು ತೊಗೊಳ್ತೀವಿ. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಡಿಸ್ಕಸ್ ಅಬೌಟ್ ದಿಸ್. ಐ ಆಮ್ ಗೋಯಿಂಗ್ ಟು ಕಾಲ್ ಫಾರ್ ಎ ವೆರಿ ಎಮರ್ಜೆನ್ಸಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕರಿತಾ ಇದ್ದೀನಿ ಶಾರ್ಟ್ಲಿ. ಅದರಿಂದ ಅಲ್ಲಿ ಚರ್ಚೆ ಮಾಡ್ತೀವಿ. ಆದರೂ ಕಲಾವಿದ ಸಂಘ ಒಂದು ದೊಡ್ಡ ಸಂಘ ಇದೆ, ಅಲ್ಲೇ ಪದಾಧಿಕಾರಿಗಳಿದ್ದಾರೆ. ಬಹುಶಃ ಅವ್ರಿಗೆ ಸಂಪರ್ಕ ಮಾಡಿದ್ರಲ್ಲ ಗೊತ್ತಿಲ್ಲ, ನಾವು ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ. ಅಲ್ಲಿ ದೇ ಹ್ಯಾವ್ ಟು ಟೇಕ್ ಎ ಡಿಸಿಷನ್ಸ್. ನಾವೇನು ಮಾಡ್ತೀವಿ, ನಿರ್ಮಾಪಕರು ಏನಾಗ್ತಾರೆ ಅಂದರೆ, ಇಲ್ಲಿ ನಮ್ಮ ಉಮೇಶ್ ಸಾಹೇಬರು ಭಾಳ ಚೆನ್ನಾಗಿ ಮಾತಾಡೋದು. ಸಾಹೇಬ್ರೆ ನಮಸ್ಕಾರ. ನೀವೇನು ಇಂಟ್ರಾಗೇಷನ್ ವಿಚಾರದಲ್ಲಿ ನಮಗೆ ಭಾಳ ಗೌರವ ಇದೆ. ಪೊಲೀಸ್ನವರು ನಿಷ್ಪಕ್ಷಪಾತ ತನಿಖೆ ಮಾಡ್ತಾರೆ. ನೀವೇನು ಹೇಳಿದ್ರು ಎಂಟೈರ್ ವರ್ಡ್ ಈಚ್ ಅಂಡ್ ಎವ್ರಿ ವರ್ಡ್ ಎಂಡ್ ಆಫ್ ಸರ್. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆ ಕೆಲಸ ಆಗಬೇಕು. ಯಾರೇ ಮಾಡಲಿ ತಪ್ಪಿತ್ತ ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಖಂಡಿತವ್ರು ನೀವು ಮಾಡ್ತೀರಾ. ಅವರು ಸ್ಟೆಪ್ ಬೈ ಸ್ಟೆಪ್ ನೀವು ಇಂಟ್ರಾಗೇಷನ್ ಮಾಡೋ ರೀತಿ ನಮಗೆ ಚೆನ್ನಾಗಿ ಗೊತ್ತಿದೆ. ತಮ್ಮ ಜೊತೆ ಒಡ್ಡಾಟ ಕೂಡ ಚೆನ್ನಾಗಿತ್ತು. ಧನ್ಯವಾದಗಳು ಸರ್. ಎರಡನೇದಾಗಿ ವಾಣಿಜ್ಯ ಮಂಡಳಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ನಾನು ಒಬ್ಬನೇ ಆಸ್ ಎ ಪ್ರೆಸಿಡೆಂಟ್ ಐ ಕ್ಯಾನಾಟ್ ಟೇಕ್ ಎನಿ ಡಿಸಿಷನ್. ಬಟ್ ಟುಡೇ ಐ ಆಮ್ ಕಾಲಿಂಗ್ ಫಾರ್ ಗೋಯಿಂಗ್ ಟು ಕಾಲ್ ಫಾರ್ ಎಮರ್ಜೆನ್ಸಿ ಮೀಟಿಂಗ್. ಇವತ್ತು ಅಥವಾ ನಾಳೆ ಈಗ ಇಮಿಡಿಯೇಟ್ಲಿ ಮೀಟಿಂಗ್ ಕರೆದಿದ್ದೀನಿ. 11 ಗಂಟೆ ಮೀಟಿಂಗ್ ಕರೆದಿದ್ದೀನಿ ಆಫೀಸ್ ಬೇರೆಸ್ತು. ಡಿಸೈಡ್ ಮಾಡಿ ತಮ್ಮ ತಿಳಿಸಿ ಸರ್. ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಯಾರೇ ಮಾಡಿದ್ರು, ನಾನು ಅದಕ್ಕೆ ನಿಮ್ಮನ್ನು ಕೇಳಿದೆ, ಯಾಕೆ ಫಿಲಮ್ ಚೇಂಬರ್ನವರು ಇನ್ನೂ ಕೂಡ ದರ್ಶನ್ ಅವ್ರನ್ನ ಬ್ಯಾನ್ ಮಾಡಿಲ್ಲ, ಯಾಕೆ ಬ್ಯಾನ್ ಮಾಡಿಲ್ಲ, ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ ತುಂಬ ಜನ ಹಾಕಿದ್ರು, ಪೋಸ್ಟ್ಗಳನ್ನು ಹಾಕಿದ್ರು. ಆ ಇಂಟ್ರೆಸ್ಟ್ ನಾನು ಕೇಳ್ತಾ ಇರೋದು, ಆ ಥರದ ತೀರ್ಮಾನ ತಗೊಳ್ಳೋದಕ್ಕೆ ಫಿಲಮ್ ಚೇಂಬರ್ಗೆ ಆಗುತ್ತಾ ಅಂತ. ಸರ್ 100% ಆಗತ್ತೆ, ಯಾವುದೇ ಆಗಲ್ಲ ಅಂತಲ್ಲ. ಉಮೇಶ್ ಸಾಹೇಬರು ಹೇಳಿದ್ರು ಹಂತವಾಗಿ ನಾವು ತನಿಖೆ ಹಂತರದಿಂದ ಅದು ವಾಚ್ ಮಾಡ್ತಾ ಇದ್ದೀವಿ. ಅದನ್ನ ತನಿಖೆದು ಒಂದು ರೂಪುರೇಷೆ ಬರೋದು ಒಂದು 2-3 ದಿನ ಆಗತ್ತೆ. ಅದು ಅಲ್ವಾ ಸಾಹೇಬ್ರೆ? ಅವ್ರು ಹೇಳಿದ್ದಾರೆ. ಸರ್ ಎನಿ ಡಿಸಿಷನ್ ಇಟ್ಟು ಕಾಂಕ್ರೀಟ್ ಡಿಸಿಷನ್ ತೊಗೊಳ್ತೇವೆ ಹೊರತು ಸುಮ್ಮನೆ ಇವತ್ತು ತೊಗೊಳ್ಳೋದು ನಾಳೆ ವಾಪಸ್ ತೊಗೊಳ್ಳೋದು ಅಂತ ಕೆಲಸ ನಾನು ಮಾಡಲ್ಲ. ಅದು ಎಮರ್ಜೆನ್ಸಿ. ನಾವು ತುಂಬ ಒತ್ತಡ ಇದೆ, ನಮಗೆ ಒತ್ತಡ ಇದೆ ಅಂದ ತಕ್ಷಣ ನಾವು ಏನೋ ಒಂದು ಡಿಸಿಷನ್ ತೊಗೊಂಡು ಮಾತಾಡೋಕೆ ನಮ್ಮ ಕೈಯಲ್ಲಿ ಆಗಲ್ಲ. ಯಾಕಂದರೆ ಐ ಕ್ಯಾನಾಟ್ ಟೇಕ್ ಸಚ್ ಡಿಸಿಷನ್ಸ್ ಬೀಂಗ್ ಎಜುಕೇಟೆಡ್. ನನಗೆ ಕಾನೂನು ಸ್ವಲ್ಪ ಅರಿವು ಕೂಡ ಇದೆ. ಅದನ್ನ ನೋಡಿ ನಾವು ಬಯಲಾದಲ್ಲಿ ನೋಡಿ. ಬಟ್ ಆದರೆ ಅಕಸ್ಮಾತ್ ತಪ್ಪು ಮಾಡಿದಾರ, ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಿದೆ, ಏನೋ ಗೊತ್ತಾಗೋದು ಪೊಲೀಸ್ ತನಿಖೆ ನಂತರನೇ. ಆಮೇಲೆ ಇನ್ನೊಂದು ಏನೋ ಆಗತ್ತೆ ಅಂತ ಹೇಳಲ್ಲ. ಬಟ್ ಯು ಕ್ಯಾನಾಟ್ ಪ್ರೆಡಿಕ್ಟ್ ಥಿಂಗ್ಸ್ ಇನ್ ಸಚ್ ಮ್ಯಾಟರ್ಸ್. ವೆರಿ ಸೆನ್ಸಿಬಲ್ ಮ್ಯಾಟರ್ ಇದೆ. ಹಂಗೆ ನೀವು ಹೇಳಕ್ ಹೋದ್ರೆ ಸುರೇಶ್ ಸರ್, ಹಂಗೆ ಹೇಳಕ್ ಹೋದ್ರೆ ಕೋರ್ಟ್ ತೀರ್ಪು ಬರೋ ತನಕನೂ ವೆಯ್ಟ್ ಮಾಡ್ಬೇಕಾಗತ್ತೆ ನೀವು. ಈಗ ಪೊಲೀಸರು ಚಾರ್ಜ್ ಶೀಟ್ ದರ್ಶನ್ ಮೇಲೆ ಎಂದಾಕ್ಷಣಕ್ಕೆ ಕೇಳಿ ಈಗ ಪೊಲೀಸರು ಚಾರ್ಜ್ ಶೀಟ್ ಹಾಕೋದು ದರ್ಶನ್ ಮೇಲೆ ಎಂದಾಕ್ಷಣಕ್ಕೆ ಅವರು ಅಪರಾಧಿ ಆಗಲ್ಲ. ಅಪರಾಧಿ ಅಂತ ಘೋಷಣೆ ಮಾಡಬೇಕಾಗಿರೋದು ಮಾನ್ಯ ನ್ಯಾಯಾಲಯ. ಅಲ್ಲಿ ತನಕ ವೆಯ್ಟ್ ಮಾಡ್ತೀರಾ ಸರ್? ಈಗ ಸರ್ ಅಲ್ಲಿ ತನಕ ಒಂದು ಪ್ರಾಣ ಹೋಗ್ಬಿಡಿದೆ ಸರ್. ನನ್ನ ಪ್ರಾಣ ವಾಪಸ್ ಕೊಡೋಕ್ಕಾಗತ್ತ ಪಾಪ ಅವರಿಗೆ? ಅವ್ರಿಗಾರು ನೋವನ್ನ ಅರ್ಥ ಮಾಡ್ಕೊಂಡು ಅವ್ರು ಏನು ಡಿಸಿಷನ್ ತಗೋಬೇಕು ನಾನು ತೊಗೊಳ್ತಿದ್ರು ಖಂಡಿತವಾಗ್ಲು. ನಾವೇನೋ ಈಗ ಪಬ್ಲಿಕ್ ಮಾತಾಡೋಕ್ಕಾಗಲ್ಲ. ಬೀಂಗ್ ಎ ಪ್ರೆಸಿಡೆಂಟ್ ಅವರೊಬ್ಬ ಪ್ರಾಣ ಹೋಗ್ಬಿಟ್ಟಿದೆ. ಈಗ ತಪ್ಪಿತಸ್ಥರು ಯಾರು ಅಂತ ಪ್ರೈಮಾ ಫೇಸಿ ಎವಿಡೆನ್ಸ್ ನಮ್ಗೆ ಅರ್ಥ ಆಗ್ತಾ ಇದೆ. ಅದು ನೋಡಿ ನಾವು ಒಂದು ಕಾಂಕ್ರೀಟ್ ಡಿಸಿಷನ್ ಅಂತ ಹೇಳ್ತಾ ಇದ್ದೀನಿ. ಗಿವ್ ಇಟ್ 2 days ಟೈಮ್, ದಟ್ಸ್ ಆಲ್. 2 days ಟೈಮ್ ಅದನ್ನು ತಗೊಂಡು ತಿಳಿಸುವಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸರ್. ಶ್ರೀನಿವಾಸ್ ಅವರು ಸರ್, ಈಗ ಒಂದು ದೊಡ್ಡ ಸವಾಲು ಇರ್ತಕ್ಕಂಥದ್ದು ಪೊಲೀಸರಿಗೆ ನನ್ನ ಪ್ರಕಾರ ಈ ಪ್ರಕರಣದಲ್ಲಿ, ಕ್ರೈಮ್ ನಡೆದಾಗ ದರ್ಶನ್ ಮತ್ತು ಪವಿತ್ರ ಗೌಡ ಅಥವಾ ದರ್ಶನ್ ಅಂತಲೇ ಅಂದ್ಕೊಳ್ಳೋಣ, ಅವರು ಕ್ರೈಮ್ ನಡೆದ ಸ್ಥಳದಲ್ಲಿ ಇದ್ದರೆ ಆಗ 302 ಅಪ್ಲೈ ಆಗುತ್ತೆ ಅವ್ರ ಮೇಲೆ. ಅವ್ರು ಎಲ್ಲೋ ಕೂತ್ಕೊಂಡು ಫೋನ್ನಲ್ಲೋ ಏನೋ ಇನ್ಸ್ಟ್ರಕ್ಷನ್ ಕೊಟ್ಟು ಹಿಂಗೆ ಮಾಡಿಸಿದ್ರು ಅಂತಂದ್ರೂ 302 ಅಪ್ಲೈ ಆಗಲ್ಲ ನನ್ನ ಪ್ರಕಾರ. ಈಗ ಅದನ್ನು ಪ್ರೂವ್ ಮಾಡಬೇಕಾಗಿರೋದೇ ದೊಡ್ಡ ಚಾಲೆಂಜ್ ಅಲ್ವಾ ಸರ್? ನೋಡಿ, ಇಲ್ಲಿ ಮೋಟಿವ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೆ ಮೋಟಿವ್ ಇಲ್ಲ ಅಂತ ಹೇಳಿದ್ರೆ ಅದು ಅಪರಾಧ ಕೃತ್ಯ ಆಗೋದೇ ಇಲ್ಲ. ಕಾನೂನಿನಲ್ಲಿ ಆ ವ್ಯಕ್ತಿಗೆ ಯಾವ ಉದ್ದೇಶ ಇತ್ತು ಅನ್ನೋದನ್ನ ಪುರಾವೆ ಮಾಡಿಕೊಂಡೇ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡುವಂಥ ಒಂದು ಕ್ರಮ ಇದೆ. ಹಾಗಾಗಿ ಇಲ್ಲಿ ಆ ವ್ಯಕ್ತಿಗೆ ಮೋಟಿವ್ ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕ್ಷ್ಯಾಧಾರಗಳನ್ನು ಪೊಲೀಸ್ನವರು ಕಲೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಉದ್ದೇಶ ಇತ್ತಾ ಇಲ್ವಾ ಅನ್ನೋದು ಮೊದಲನೇದು. ಉದ್ದೇಶ ಏನಿತ್ತು ಮತ್ತೆ ಅದರಿಂದ ಆತನಿಗೆ ಆಗ್ಬೇಕಾಗಿದ್ದಂಥದ್ದೇನು. ಈಗ ರೇಣುಕಾ ಸ್ವಾಮಿ ಅವ್ರ ಕೊಲೆ ಆಗಿದೆ ಅಂತ ಹೇಳಿದ್ರೆ ಆ ಕೊಲೆಯ ಹಿಂದಿನ ಉದ್ದೇಶ ಏನು? ಯಾರಿಗೋ ಒಂದು ಅಶ್ಲೀಲವಾದಂತಹ ಮೆಸೇಜ್ಗಳನ್ನ ಕಳಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಅದರಿಂದ ಅವ್ರಿಗೆ ನೋವಾಗಿತ್ತು. ಆ ರೀತಿ ನೋವಾಗಿದ್ದನ್ನ ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಇಂತಹ ವ್ಯಕ್ತಿಯನ್ನ
ಕರ್ಕೊಂಬಂದು ಕಿಡ್ನ್ಯಾಪ್ ಮಾಡಿ ಅವ್ರನ್ನ ಕರ್ಕೊಂಬಂದು ಚಿತ್ರಹಿಂಸೆ ಕೊಡಿಸಿದ್ದಂಥದ್ದು. ಓಕೆ. ಇಲ್ಲಿ ದರ್ಶನ್ ಅವರು ಅವರ ನಿರ್ದೇಶಕರಾಗಿರ್ಬೋದು, ಅಂದರೆ ಈ ವ್ಯಕ್ತಿಯನ್ನ ಕರ್ಕೊಂಬನ್ನಿ, ಈ ವ್ಯಕ್ತಿಯನ್ನ ಪಾಠ ಕಲಿಸಿ ಅಂತ ಸೂಚನೆ ಕೊಟ್ಟವರಾಗಿರ್ಬೋದು, ಅಥವಾ ಆ ಸ್ಥಳಕ್ಕೆ ಹೋಗಿ ಇವರು ಸಹ ಟಾರ್ಚರ್ ಮಾಡಿದಂಥ ವ್ಯಕ್ತಿನೂ ಆಗಿರ್ಬೋದು. ಓಕೆ. ದೂರದಲ್ಲಿ ಕೊಟ್ಟು ನಿರ್ದೇಶನ ಕೊಟ್ಟರೂ ಸಹ ಇಂಟೆನ್ಷನ್ ಏನಾಗುತ್ತೆ, ಮೋಟಿವ್ ಏನಾಗುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ನೇರವಾಗಿ ಇವರು ಕೊಟ್ಟಂತಹ ಹೊಡೆತದಿಂದನೇ ಕೊಲೆ ಸಂಭವಿಸಿದ್ರೆ ಅಂತಹ ಸಂದರ್ಭದಲ್ಲಿ 302 ಆಗ್ಬೋದು. ಅದು PM ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಎಸ್. ಮತ್ತೆ ಇಂತಹ ಸಂದರ್ಭದಲ್ಲಿ ಸಾಂದರ್ಭಿಕ ಸಾಕ್ಷಿಗಳೇ ಹೆಚ್ಚಿಗೆ ಇರುತ್ತೆ. ಪ್ರತ್ಯಕ್ಷದರ್ಶಿಗಳು ನಾನು ನೇರವಾಗಿ ಈ ಕೊಲೆ ಇಂಥವ್ರು ಮಾಡಿದ್ದನ್ನು ನಾನು ನೋಡಿದ್ದೀನಿ, ಇಂಥದ್ದ ವಸ್ತುವಿನಲ್ಲೇ ಈ ರೀತಿ ಹೊಡೆದಾಗ ಇದು ಕೊಲೆ ಸಂಭವಿಸ್ತು ಅಂತ ಹೇಳುವಂಥ ವ್ಯಕ್ತಿಗಳು ಇಂತಹ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಸಿಗಲ್ಲ. ಸಾಂದರ್ಭಿಕ ಸಾಕ್ಷಿಗಳೇ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲೆ ಇವಾಗ ಅದನ್ನ ಸೆಕ್ಷನ್ 6 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ರೆಸ್ಟ್ ಜಸ್ಟೇ ಅಂತ ಹೇಳ್ತಾರೆ. ಅಂದ್ರೆ ಚೈನ್ ಆಫ್ ಈವೆಂಟ್ಸ್, ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅದು ಮಿಸ್ ಆಗದೆ ಇರೋ ರೀತಿ ಆರೋಪಿಗಳಿಗೆ ತೋರಿಸ್ತಾ ಇರಬೇಕು. ಓಕೆ, ಫೈನ್. ಸೊ ಇದರ ಆಧಾರದ ಮೇಲೆ ಈಗ ಮುಂದೇನು ಅಂತಕ್ಕಂಥದ್ದು. ಎನಿವೆ, ಥ್ಯಾಂಕ್ ಯು ಶ್ರೀನಿವಾಸ್ ಅವ್ರ, ಧನ್ಯವಾದ. ಉಮೇಶ್ ಸರ್, ತಮಗೂ ಕೂಡ ಥ್ಯಾಂಕ್ ಯು. ಸುರೇಶ್ ಅವ್ರಿಗೂ ಧನ್ಯವಾದ, ನಮ್ಮ ಜೊತೆ ಜಾಯ್ನ್ ಆಗಿ ಎಲ್ಲರೂ ಕೂಡ ಈ ವಿಚಾರವನ್ನು ಹೇಳಿದ್ದಕ್ಕೆ. ಅಂದರೆ ಫಿಲ್ಮ್ ಚೇಂಬರ್ ವತಿಯಿಂದ ಜಸ್ಟ್ 2 ದಿನ ಟೈಮ್ ಕೊಡಿ, ನಾವೇನಾದರೂ ಒಂದು ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ತಾರೆ. ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ವಕೀಲರು ಇದನ್ನು 100% ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಅಪರಾಧಿಗಳಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದೆಲ್ಲವೂ ಕೂಡ ಈಗ ಪ್ರಮುಖವಾಗಿ ನಡೆದಿರ್ತಕ್ಕಂತಹ ವಿಚಾರಗಳು.